ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೊಸ ಸ್ಪರ್ಶ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಹೊಸ ರೂಪ. ನಿಲ್ದಾಣದ ನವೀಕರಣಕ್ಕೆ ಸಾರಿಗೆ ಇಲಾಖೆ ಚಿಂತನೆ. ನಲವತ್ತೈದು ವರ್ಷಗಳ ಇತಿಹಾಸ ಇರುವ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಶೀಘ್ರದಲ್ಲಿಯೇ ಹೊಸ ಸ್ಪರ್ಶ ಸಿಗಲಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ 3-4 ಅಂತಸ್ತಿನ ಬಿಲ್ಡಿಂಗ್ ನಿರ್ಮಾಣ ಮಾಡಲು ಪ್ಲಾನ್ ನಡೀತಾ ಇದೆ. ಹೊಸ ಲುಕ್, ಹೊಸ ಪ್ಲಾನ್ ನೊಂದಿಗೆ ಹೈಟೆಕ್ ಬಿಲ್ಡಿಂಗ್ ನಿರ್ಮಾಣಕ್ಕೆ ಸಿದ್ಧತೆ ಶುರುವಾಗಿದೆ. ಇನ್ನು ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚರ್ಚೆ ನಡೆಸಿದ್ದು, ಕಟ್ಟಡ ನಿರ್ಮಾಣಕ್ಕೆ ನಕ್ಷೆ ತಯಾರಿಸುವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಗ್ಗೆ ಅಲ್ಲಿ ನಮ್ಮದು ಹಿಂದೆ ದೇವರಾಜ ಅರಸು ಅವರಿದ್ದಾಗ ಫೌಂಡೇಶನ್ ಹಾಕಿದ್ರು ಬಸ್ ಸ್ಟ್ಯಾಂಡ್ಗೆ. ಆಮೇಲೆ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ಉದ್ಘಾಟನೆ ಮಾಡಿದ್ರು. ಅಂದರೆ ಎಷ್ಟು ವರ್ಷ ಆಯಿತು? 45 ವರ್ಷ. ಆಗ ಬಸ್ಸುಗಳ ಸಂಖ್ಯೆನೂ ಕಡಿಮೆ ಇತ್ತು. ಈಗ 8,500 ಬಸ್ಸುಗಳು BMTCದು ಒಂದಿನಕ್ಕೆ ಶೆಡ್ಯೂಲ್ಸು 8,500 ಟ್ರಿಪ್ಪು ಅಲ್ಲಿಂದ ಹೊರಡುತ್ತೆ. ಆಮೇಲೆ KSRTCದು 1,500 ಹೋಗುತ್ತೆ. ಒಟ್ಟು 10,000 ಹತ್ತತ್ರ ಬಸ್ಸುಗಳು ಪ್ರತಿದಿನ ಅಲ್ಲಿಂದ ಹೊರಡುತ್ತೆ. 10,000 ಬಸ್ಸು ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದು ನಿಮಿಷಕ್ಕೆ ಎಷ್ಟಾಯಿತು ಅಂತ. ಅಷ್ಟು ದಟ್ಟಣೆ ಆಗಿದೆ. ಇನ್ನು ಮುಂದಿನ 5-6 ತಿಂಗಳಲ್ಲಿ ಬಸ್ ನಿಲ್ದಾಣದ ಬಿಲ್ಡಿಂಗ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಟೆಂಡರ್, ಇತರೆ ಪ್ರಕ್ರಿಯೆಗಳು ಆರಂಭವಾಗಲಿವೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ನಿತ್ಯ 10,000ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡ್ತಿವೆ. 3 ಅಂತಸ್ತಿನ ಬಿಲ್ಡಿಂಗ್ ನಿರ್ಮಿಸಿ ಬಸ್ಗಳನ್ನ ಆಪರೇಟ್ ಮಾಡೋದು, ಬಿಲ್ಡಿಂಗ್ನ ಕೆಲವು ಮಳಿಗೆಗಳನ್ನ ಬಾಡಿಗೆಗೆ ನೀಡಿ ನಿಗಮದ ಬೊಕ್ಕಸ ತುಂಬಿಸುವ ಬಗ್ಗೆಯೂ ಚಿಂತಿಸಲಾಗ್ತಿದೆ. ಟವರ್ 16 ಅಂತಸ್ತಿನ ಟವರ್ ಮಾಡಬೇಕು ಅಂತ ಅವಾಗ ಪ್ರಪೋಸಲ್ ಮಾಡೋದು ಆಗಲಿಲ್ಲ. ಈಗ ಮನೆ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಏನು ಪ್ರತಿದಿನ 10,000 ಬಸ್ಸು ಹೊರಡಬೇಕಲ್ಲ, ಅದಕ್ಕೆ ತಕ್ಕನಾಗೆ ಒಂದು 3-4 ಅಂತಸ್ತು KSRTC BMTCಗೆ ಬೇಕಾಗುತ್ತೆ. 3-4 ಅಂತಸ್ತು ಬೇಕಾಗುತ್ತೆ. ಆಮೇಲೆ ಅದರ ಮೇಲೆ ಏನಾದರೂ ಕಮರ್ಷಿಯಲ್ಲು ಮಾಡ್ಬೋದು, ಅಥವಾ ನಾವೇ ಮಾಡ್ಬೋದು, ಅಥವಾ ಜಾಯಿಂಟ್ ವೆಂಚರು. ಇದು ತೀರ್ಮಾನ ಆಗಿಲ್ಲ. ಒಟ್ಟು ಕಡೆಗೆ ಒಂದು ಕನಿಷ್ಠ 3-4 ಫ್ಲೋರ್ ನಮಗೆ ಬೇಕಾಗುತ್ತೆ. ಮೆಟ್ರೋ, ರೈಲು ನಿಲ್ದಾಣಗಳಿಗೆ ಹೋಗುವ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಬಸ್ ನಿಲ್ದಾಣವನ್ನ ವಿನ್ಯಾಸ ಮಾಡುವ ಪ್ಲಾನ್ ಮಾಡಲಾಗ್ತಿದೆ. ಹೈಟೆಕ್ ಸ್ಪರ್ಶ ನೀಡುವುದರ ಜೊತೆಗೆ AI ಕ್ಯಾಮೆರಾಗಳು, ಪ್ಲಾಟ್ಫಾರ್ಮ್ಗಳಲ್ಲಿ LED ಅಳವಡಿಸಿ ಹೊಸ ರೂಪ ನೀಡಲಿದ್ದಾರೆ. ಈ ಕಾಮಗಾರಿ ಅದೆಷ್ಟು ಬೇಗ ಶುರುವಾಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.